ಮೊಬೈಲ್ ಕಳ್ಳತನ ಮಾಡುವಂಥವರು ಇನ್ನೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆ ಗೊತ್ತಾ, ಮಾನ ಮರ್ಯಾದೆ ನಿಮ್ಮದು ಮೊದಲೇ ಇರಲ್ಲ. ಈಗ ಬೀದಿಯಲ್ಲೂ ನಿಮ್ಮ ಮಾನ ಹರಾಜನ್ನು ಪೊಲೀಸರು ಹಾಕ್ತಾರೆ. ಇಂಥದ್ದಾಗಬೇಕು, ಮಾಡಬೇಕು, ಅವಾಗ ಸರಿ ಆಗುತ್ತೆ. ಬೆಂಗಳೂರಿನಲ್ಲಿ ಮೊಬೈಲ್ ಕಳ್ಳರ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಮನೆಗೆ ಕರೆದೊಯ್ದು ಬೀದಿಗಳಲ್ಲಿ ಪರೇಡ್ ಮಾಡ್ತಾ ಇದ್ರು. ಇಂಥದ್ದಾಗಬೇಕು, ಅವಾಗಲೇ ಭಯ ಹುಟ್ಟೋದು. ಜೈಲಿಗೆ ಹೋಗಿ ಬಂದರೂ ಕೂಡ ಈ ಚಾಳಿಯನ್ನ ಬಿಟ್ಟಿಲ್ಲ. ಅಯ್ಯೋ, ಜೈಲಿಗೆ ಹೋದ್ರೆ ಏನೋ, ಜೈಲೇನೋ ನರಕನ, ಸ್ವರ್ಗ ಇದೆ ಅಲ್ಲಿ. ಜೆಜೆನಗರ ವ್ಯಾಪ್ತಿಯಲ್ಲಿ ಪರೇಡ್ ಮಾಡಿಸಿದ್ದಾರೆ. 20 ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲನ್ನು ಆರೋಪಿಗಳು ಕದ್ದಿದ್ರು. ಗಾಂಜಾ ತಗೊಂಡು ಸಿಕ್ಕವರಿಗೆ ಆವಾಜನ್ನು ಹಾಕ್ತಾ ಇದ್ರು ಆರೋಪಿಗಳು. ಸೊ ಬೆಂಗಳೂರಿನಲ್ಲಿ ಮೊಬೈಲ್ ಕಳ್ಳರ ಮೆರವಣಿಗೆಯನ್ನು ಮಾಡಿಸಿದ್ದಾರೆ. ಹಿಂಗೆ ಮಾಡಿಸ್ಬೇಕು ಇವರನ್ನು, ಹಿಂಗೆ ಎಲ್ಲ ಕಡೆನೂ ಮೆರವಣಿಗೆ ಮಾಡಿಸ್ಬೇಕು ಇವ್ರನ್ನೆಲ್ಲ. ಇವರಷ್ಟೇ ಅಲ್ಲ, ಯಾರ್ಯಾರು ಈ ರೀತಿಯಾದಂಥ ಆರೋಪಗಳನ್ನು ಹೊತ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಮೆರವಣಿಗೆ ಮಾಡಿಸಿ ಸಾಕ್ಷಿಗಳ ಸಮೇತವಾಗಿ ಸಿಕ್ಕವ್ರನ್ನ ಹೇಳ್ತಾ ಇದ್ದಾರೆ. ತಲೆ ಎತ್ತಿಸ್ಬೇಕು ಮೇಲ್ಗಡೆಗೆ, ಕೆಳಗಡೆಗೆ ಹಾಕಿದ್ರೆ ಚುಚ್ಚಬೇಕು. ಒಂದು ಪಿನ್ ಹಾಕಿ ಹಿಂಗೆ ಕಟ್ಟಿಗೆ ಹಾಕಿ ಚುಚ್ಚಿಟ್ಬಿಡಿ. ತಲೆ ಕೆಳಗೆ ಮಾಡಿದರೆ ಸಾಕು, ಚುಚ್ಚಬೇಕು. ಅದು ತಲೆ ಬಗ್ಗಿಸ್ಕೊಂಡು ಹೋಗೋದು. ಕಳ್ತನ ಮಾಡ್ಬೇಕಾದ್ರೆ ತಲೆ ಎತ್ಕೊಂಡು ಮಾಡ್ತೀರಾ? ಎಲ್ಲಿ ಮೊಬೈಲ್ ಇದೆ ಅಲ್ಲಿ ಇಲ್ಲಿ ಎಲ್ಲ ನೋಡಿಕೊಂಡು ಈಗ ಯಾಕು ತಲೆ ಬಗ್ತಾ ಇದೆ? ಎತ್ತಬೇಕು ಮೇಲ್ಗಡೆಗೆ. ಕೆಳಗಡೆ ಹಿಂಗೆ ಬೆಂಡಾದರೆ ಸಾಕು, ಚುಚ್ಚಬೇಕು ಕರೆಕ್ಟಾಗಿ. ಒಂದು ಪಿನ್ ಇಡಬೇಕು ಕೆಳಗಡೆಗೆ. ಮುಖ ನೋಡಿ ಒಂದೊಂದ್ರದ್ದು ಹೆಂಗಿದ್ದಾವೆ ಅಂತ. ದುಡ್ಕೊಂಡು ತಿನ್ನೋಕ್ಕಾಗ್ತಿಲ್ಲ ಯೋಗ್ಯತೆಗೆ. ದಿನಕ್ಕೆ 100 ರೂಪಾಯಿ ದುಡಿಯುವಂಥವ್ರು ಇದ್ದಾರೆ. ಸಾಕು ಅಂತ ಹೇಳಿ ಕಷ್ಟಪಡ್ತಾರೆ. ಹಗಲು ರಾತ್ರಿ ಕಷ್ಟಪಡ್ತಾರೆ. 4-5 ಗಂಟೆ ನಿದ್ದೆ ಮಾಡ್ತಾರೆ. ಅಂಥ ದುಡಿಯುವಂಥವ್ರು ಇವು ಕುತ್ಕೊಂಡಲ್ಲಿ ಕದಿಯೋಗೋದಂತೆ. ಇವನ್ನ ಕದ್ದುಬಿಟ್ಟು ಆರಾಮಾಗಿ ಕುತ್ಕೊಂಡು ತಿನ್ನೋದು, ಮಜಾ ಮಾಡೋದಂತೆ. ಕೊಡಬೇಕು ಇನ್ನೊಂದೆರಡು ಕರೆಕ್ಟಾಗಿ. ಹಸಿ ಖಾರ ಇಡಿ ಒಂದ್ಸಲ, ಕಾಲ್ಗಿಲಿ ಕೊಡಬಾರ್ದು. ಇಡೋ ಜಾಗಕ್ಕೆ ಹಸಿ ಖಾರ ಇಟ್ಟರೆ ಲಬ 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 ಬಡ್ಕೋಬೇಕು ಹಂಗೆ. ಇನ್ನೊಂದು ಸಲ ಮೊಬೈಲ್ ಅಂದರೆ ಅವನು ಮೊಬೈಲ್ ಹಿಡಿಯೋಕ್ಕೂ ಅವ್ರಿಗೆ ಭಯ ಆಗಬೇಕು. ಹಂಗೆ ಇಡಬೇಕು. ಕಾಲಿಗೆ ಕೊಟ್ಟು ಕೈಗೆ ಕೊಟ್ಟರೆ ಪ್ರಯೋಜನ ಇಲ್ಲ, ಅದೇನು ಗಾಯ ಮಾಯುತ್ತೆ. ಇಡಬಾರ್ದ ಜಾಗಕ್ಕೆ ಹಸಿ ಖಾರ ಇಟ್ಟರೆ ಇನ್ನೊಂದು ಸಲ ಬಗ 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 ಅನ್ನಬೇಕು. ಇಲ್ಲ ಮೆಣಸಿನ್ಕಾಯಿ ತಿನ್ನಿಸ್ಬೇಕು, ಅವಾಗ ಸರಿ ಆಗುತ್ತೆ. ನಮ್ಮ ಕಡೆ ಸಿಗೋ ಮೆಣಸಿನ್ಕಾಯಿ, ಗಿಡ ಮೆಣಸಿನ್ಕಾಯಿ ಸಿಗ್ತವೆ. ಹಾಕಿ ಬಾಯಲ್ಲಿ ಒಂದೆರಡು ತುರುಕಿ ಗೊತ್ತಾಗುತ್ತೆ. ಲಬ್ಬೋ ಅನ್ಬೇಕು. ನೀರು ಕೊಡಬಾರ್ದು, ಕಣ್ಣಾಗಿ ನೀರು ಇಳಿಬೇಕು, ತಲೆಯಲ್ಲಿ ನೀರು ಇಳಿಬೇಕು. ಬರೀ ಮೊಬೈಲ್ ಕಳ್ಳತನ ಮಾಡೋರ್ದಲ್ಲ, ಈ ಬೈಕ್ ಕಳ್ಳತನ ಮಾಡ್ತಾರೆ. ಇನ್ನೊಬ್ಬರ ಮನೆ ಕಾರ್ ನಿಲ್ಲಿಸಿದ ಕಾರ್ಗಳನ್ನು ಗ್ಲಾಸ್ ಹೊಡೆದು ಹಾಕ್ತಾರೆ. ಇನ್ನೊಬ್ರಿಗೆ ಆವಾಜ್ ಹಾಕ್ಕೊಂಡು ಓಡಾಡ್ತಾರಲ್ಲ, ಅಂಥವರಿಗೆಲ್ಲ ಆಗಬೇಕಾಗಿದ್ದಿದೆ. ಬೀದಿಯಲ್ಲಿ ಮೆರವಣಿಗೆ ಮಾಡಬೇಕು. ಅಂದರೆ ಅವ್ನು ಪರೇಡ್ ಮಾಡಿಸ್ಬಿಡ್ಬೇಕು ಬೆಂಗಳೂರು ಪೂರ್ತಿಯಾಗಿ. ಇಲ್ಲ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದೆ ಗುಂಡಿಗಳನ್ನು ಮುಚ್ಚೋ ಕೆಲಸ ಇವರಿಂದನೇ ಮಾಡಿಸ್ಬೇಕು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ನಂಗೆ ನಿಜಕ್ಕೂ ಕೂಡ ಇವತ್ತು ಪೊಲೀಸರು ಇದ್ದಾರೆ, ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ರಂತ ಇವತ್ತು ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿಯವರೆಗೂ ಮರ್ತೇ ಬಿಟ್ಟಿದ್ರೇನೋ, ಅಲ್ಲಲ್ಲಿ ಕರೆದು ಬಿಟ್ಟು ಅಲ್ಲಲ್ಲಿ ಅವರಿಗೆ ಒಂದಿಷ್ಟು ಆವಾಜ್ ಹಾಕ್ಬಿಟ್ಟು ಕಳಿಸ್ತಾ ಇದ್ರು. ಈ ಪರೇಡ್ ಮಾಡಿಸುವಂಥ ಕೆಲಸ ನಿಲ್ಲಿಸ್ಬಿಟ್ಟಿದ್ರೇನೋ. ಇದು ಆರಂಭ ಆದಾಗಲೇ ಒಂದಿಷ್ಟು ಭಯ ಉಟ್ಕೊಳ್ಳುತ್ತೆ. ಈ ಕೆಲಸ ಯಾರು ಶುರು ಮಾಡಿದ್ರು, ಇನಿಷಿಯೇಟಿವ್ ತೊಗೊಂಡಿರೋದು ಯಾರು? ವೆರಿ ಗುಡ್. ಅದು ಆ್ಯಕ್ಚುಲಿ ಅರುಣ್, ಬೆಂಗಳೂರಿನಲ್ಲಿ ಮೊಬೈಲ್ ರಾಬರಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಬಹಳ ಹೆಚ್ಚಾಗ್ತಿರುವಂಥದ್ದು. ಹಾಗಾಗಿ ಬೆಂಗಳೂರು ಪೊಲೀಸರು ಈ ಮೊಬೈಲ್ ರಾಬರಿ ಪ್ರಕರಣವನ್ನು ಮಟ್ಟ ಹಾಕಲಿಕ್ಕೆ ಒಂದು ಹೊಸ ಪ್ಲಾನ್ಗೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಯಾರು ಮೊಬೈಲನ್ನು ಕದ್ದಿರ್ತಾರೆ ಅಂಥವರಿಗೆ ಕೋಳ ತೊಡಿಸಿ ಆ ಕದ್ದಿರುವಂಥ ಏರಿಯಾ ಯಾವುದಿರುತ್ತೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿದ ಬಳಿಕ ಅವರನ್ನು ಅರೆಸ್ಟ್ ಮಾಡಿ ಅವರು ಎಲ್ಲಿ ಕಳ್ಳತನ ರಾಬರಿ ಮಾಡಿದ್ರು ಅದೇ ಜಾಗದಲ್ಲಿ ಅವರಿಗೆ ಮೆರವಣಿಗೆ ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಿರುವಂಥದ್ದು. ಈ ರೀತಿ ಮೆರವಣಿಗೆಯನ್ನು ಮಾಡೋದ್ರ ಮೂಲಕ ಆರೋಪಿಗಳಿಗೆ ಒಂದು ರೀತಿ ಮುಜುಗರ ಮತ್ತೆ ಮುಂದೆ ಈ ರೀತಿಯ ಕೃತ್ಯಗಳನ್ನು ಮಾಡಬಾರ್ದು ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಬೆಂಗಳೂರಿನ ಪಶ್ಚಿಮ ವಿಭಾಗದ ಗೋವಿಂದರಾಜನಗರ ಪೊಲೀಸರು ಮತ್ತು ಬೇರೆ ಬೇರೆ ಪಶ್ಚಿಮ ವಿಭಾಗದ ಪೊಲೀಸ್ ಠಾಣೆಯಲ್ಲಿ ಸೀಜ್ ಆಗಿರುವಂಥ ಮೊಬೈಲ್ನ ಪತ್ತೆ ಮಾಡಿರುವಂಥ ಪಶ್ಚಿಮ ವಿಭಾಗದ ಪೊಲೀಸರಿಂದ ಇದೊಂದು ನೂತನ ಪ್ಲಾನ್ ಕಾರ್ಯ ನಡೀತಿರುವಂಥದ್ದು. ಹಾಗಾಗಿ ಈ ಸುಮಾರು 100 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿರುವಂಥ ಪಶ್ಚಿಮ ವಿಭಾಗದ ಪೊಲೀಸರು ಆ ಆರೋಪಿಗಳನ್ನು ಬಂಧನ ಮಾಡಿ ಅವರ ಕೈಗೆ ಕೋಳವನ್ನು ತೊಡಿಸಿ ಅವರು ಎಲ್ಲೆಲ್ಲಿ ರಾಬರಿ ಮಾಡಿದ್ರು ಅದೇ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅವರನ್ನು ಮೆರವಣಿಗೆ ಮಾಡುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ಈ ರಾಬರಿಯನ್ನು ತಡೆಗಟ್ಟಲಿಕ್ಕೆ ಒಂದು ಹೊಸ ಪ್ಲಾನನ್ನು ಮಾಡಲಿಕ್ಕೆ ಮುನ್ನುಡಿಯನ್ನು ಬರೆದಿರುವಂಥದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೊಸದೇನಲ್ಲ, ಹಳೆಯದೇ ಈಗ ಕಾಣಿಸ್ಕೊಳ್ತಾ ಇದೆ. ಸ್ವಲ್ಪ ದಿನ ಯೂನಿಫಾರ್ಮ್ ಹಾಕ್ಕೊಂಡಿರಲಿಲ್ಲ ಅನ್ಸುತ್ತೆ ಪೊಲೀಸರು, ಈಗ ಹಾಕ್ಕೊಂಡಿದ್ದಾರೆ. ಗುಡ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಇದೇ ಥರ ಮಾಡಬೇಕು, ಮೆರವಣಿಗೆ ಮಾಡಿಸ್ಬೇಕು. ಹಾಗೆ